ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವ್ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇದೇ 22ನೇ ತಾರೀಕಿಂದ ಹೊಸ ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ವಾಸ್ತು ತರಗತಿಯನ್ನ ಕಲಿಬೇಕು, ವಾಸ್ತುವಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಇರುತ್ತೆ, ಬೇಗ ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಇನ್ನು ವಾಸ್ತು ಅಂತ ಬಂದಾಗ ವಾಸ್ತುವಲ್ಲಿ ನಿವೇಶನವನ್ನು ಸೆಲೆಕ್ಟ್ ಮಾಡುವಂಥದ್ದು ಇದೆಯಲ್ಲ, ಅದು ಚಾಲೆಂಜಸ್. ಯಾಕಂದ್ರೆ ಒಂದು ಒಳ್ಳೆ ನಿವೇಶನ, ಒಂದು ಒಳ್ಳೆ ಭೂಮಿ ಚೆನ್ನಾಗಿದ್ರೆ ಅಲ್ಲಿ ಹೇಗೆ ಬೆಳೆ ಚೆನ್ನಾಗಿ ಬರುತ್ತೋ ಹಾಗೆ ಒಂದು ಭೂಮಿ ಚೆನ್ನಾಗಿದ್ದಂತಹ ಜಾಗದಲ್ಲಿ ಮನೆಯನ್ನು ಕಟ್ಟೋದ್ರಿಂದ ಆ ಮನೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಜೊತೆಗೆ ಹೇಗೆ ಗರ್ಭ ಚೆನ್ನಾಗಿದ್ರೆ ಉತ್ತಮ ಸಂತಾನ ಆಗುತ್ತೋ ಹಾಗೆ ನಿವೇಶನದ ಗರ್ಭ ತುಂಬಾ ಮುಖ್ಯ. ಅದಕ್ಕೆ ನಿವೇಶನ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಗೃಹ ನಿರ್ಮಾಣವನ್ನು ಮಾಡುವಂಥ ಸಂದರ್ಭದಲ್ಲಿ, ನಿವೇಶನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಮ್ಮೆ ವಾಸ್ತು ಸಲಹೆಯನ್ನು ತೆಗೆದುಕೊಂಡು ಆ ನಿವೇಶನದ ಬಗ್ಗೆ ಎಚ್ಚರಿಕೆಯಿಂದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಮುಂದುವರಿಯೋದ್ರಿಂದ ಅನುಕೂಲಗಳು ಉಂಟಾಗ್ತದೆ. ಇನ್ನು ತುಂಬಾ ಜನ ಹೇಳ್ತಾರೆ ರೋಡ್ ಇಟ್ ಅಂದ್ರೆ ಬೀದಿ ಕುತ್ತು ಅಂತ ಹೇಳ್ತಾರೆ. ಆ ಬೀದಿ ಕುತ್ತಿನ ರೋಡ್ ಇಟ್ ಅಂದ್ರೆ ರೋಡ್ ಇಟ್ ಅಂತ ಏನ್ ಹೇಳ್ತೀವಿ, ಆ ಬೀದಿ ಕುತ್ತಿನ ನಿವೇಶಗಳನ್ನು ಖರೀದಿ ಮಾಡಬೇಡಿ, ಅದರಿಂದ ತುಂಬಾ ತೊಂದರೆ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ತಪ್ಪು. ನೋಡಿ, ಬೀದಿ ಕುತ್ತು ಅಂದ್ರೆ ರೋಡ್ ಇಟ್ಟಲ್ಲಿ ಎರಡು ವಿಧಾನದ ವಾಸ್ತುವನ್ನು ತಿಳಿಸಿದ್ದಾರೆ ನಮಗೆ. ಒಂದು ಶುಭ, ಇನ್ನೊಂದು ಅಶುಭ. ಇನ್ನೊಂದು ಅತ್ಯಂತ ಶುಭ ಫಲವನ್ನ ಕೊಟ್ರೆ ಇನ್ನೊಂದು ಮಾರಕವಾದ ಫಲವನ್ನ ಕೊಡುತ್ತೆ ನಮಗೆ. ಮಾರಕ ಬೀದಿ ಕುತ್ತು ಅಂತ ಕೂಡ ನಾವು ಹೇಳ್ತೀವಿ. ಇದರಲ್ಲಿ ಎರಡು ಪ್ರಮುಖವಾದಂತಹ ಬೀದಿ ಕುತ್ತನ್ನು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಎಕ್ಸಾಕ್ಟ್ ಈಸ್ಟ್ ಅಂದ್ರೆ ಪೂರ್ವದಿಂದ ಈಶಾನ್ಯದವರೆಗೆ ನಿಮಗೆ ಡ್ರಾಯಿಂಗ್ ಅಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಬಹುದು. ನನ್ನ ಸ್ಕ್ರೀನಿನ ಎಡಭಾಗದಲ್ಲಿ ನಿಮಗೆ ಅದು ಕಾಣಿಸ್ತಾ ಇರುತ್ತೆ. ಪೂರ್ವದಿಂದ ಈಶಾನ್ಯದ ಭಾಗದವರೆಗೆ ಇರುವಂತಹ ಬೀದಿ ಕುತ್ತನ್ನ ಪೂರ್ವ ಈಶಾನ್ಯ ಬೀದಿ ಕುತ್ತು ಅಂತ ಕರಿತೀವಿ. ಇನ್ನು ಉತ್ತರದಿಂದ ಈಶಾನ್ಯದವರೆಗಿರುವಂತಹ ಬೀದಿ ಕುತ್ತನ್ನ ಉತ್ತರ ಈಶಾನ್ಯ ಬೀದಿ ಕುತ್ತು ಅಂತ ಕರಿತೀವಿ. ಈ ವಾಸ್ತುಶಾಸ್ತ್ರದಲ್ಲಿ ಎನರ್ಜಿ ಫ್ಲೋ ಆಗುವಂಥದ್ದು, ಅತಿ ಹೆಚ್ಚು ಎನರ್ಜಿ ಫ್ಲೋ ಆಗುವಂತಹ ದಿಕ್ಕು ಯಾವುದು ಅಂದ್ರೆ ಅದು ನಾರ್ತ್, ನಾರ್ತ್ ಈಸ್ಟ್ ಆಫ್ ನಾರ್ತ್ ಅಂತ ಹೇಳ್ತೀವಿ. ಅಂದ್ರೆ ಪೂರ್ವ ಈಶಾನ್ಯ, ಈಶಾನ್ಯ, ಉತ್ತರ, ಉತ್ತರ ಈಶಾನ್ಯ ಅಂತ ಹೇಳ್ತೀವಿ. ಈ ದಿಕ್ಕಲ್ಲಿ ಬೀದಿ ಕುತ್ತು ಏನಾದ್ರೂ ಬಂದ್ರೆ ಅದು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ದಯವಿಟ್ಟು ಅಂತ ನಿವೇಶನಗಳನ್ನ 5 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಖರೀದಿಯನ್ನ ಮಾಡಿ ಆ ಮನೆಗೆ ಹೋದ್ಮೇಲೆ ನೀವು ತುಂಬಾ ಅಭಿವೃದ್ಧಿ ಆಗ್ತೀರಿ. ಅದರಲ್ಲೂ ವಿಶೇಷವಾಗಿ ಪೂರ್ವ ಮತ್ತು ಪೂರ್ವದಿಂದ ಈಶಾನ್ಯದವರೆಗೆ ಏನಾದ್ರು ಬೀದಿ ಕುತ್ತಿದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುವಂಥದ್ದು, ವಿದ್ಯಾಭ್ಯಾಸದ ಜೊತೆಗೆ ಜ್ಞಾನ ಭಂಡಾರ ಜಾಸ್ತಿ ಆಗುವಂಥದ್ದು, ಫಾರಿನ್ ಟ್ರಿಪ್ ಹೋಗುವಂಥದ್ದು, ಎಜುಕೇಶನ್ಗೋಸ್ಕರ ಫಾರಿನ್ಗೆ ಹೋಗುವಂಥದ್ದು, ಇನ್ನೂ ಹೆಚ್ಚಿನ ಆಸ್ತಿಯನ್ನು ಗಳಿಸುವಂಥದ್ದು, ವಿಶೇಷವಾಗಿ ಮನೆಯ ಯಜಮಾನ, ದೊಡ್ಡ ಮಗ, ಮಕ್ಕಳು, ಗಂಡು ಮಕ್ಕಳು ಅಭಿವೃದ್ಧಿಯನ್ನು ಆಗುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಇನ್ನು ಉತ್ತರ ಈಶಾನ್ಯದ ಬೀದಿ ಕುತ್ತು ಏನಾದರೂ ಇದ್ದಂಥ ನಿವೇಶನವನ್ನು ನೀವು ಖರೀದಿ ಮಾಡಿ ಮನೆ ಕಟ್ಟಿದ್ರೆ ಮನೆ ಹೆಣ್ಣು ಮಕ್ಕಳು ಅಭಿವೃದ್ಧಿ ಆಗುವಂಥದ್ದು, ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದುವಂಥದ್ದು, ಉತ್ತಮ ಕುಟುಂಬ ಅವರಿಗೆ ಸಿಗುವಂಥ ಯೋಗ. ಉತ್ತರ ಯಾವಾಗಲೂ ಕೂಡ ಲಕ್ಷ್ಮಿಗೆ ಸಂಬಂಧಪಟ್ಟಂತ ದಿಕ್ಕು, ಜ್ಞಾನಕ್ಕೆ ಸಂಬಂಧಪಟ್ಟಂತ ದಿಕ್ಕು ಈಶಾನ್ಯ. ಅದರಿಂದ ಜ್ಞಾನ ವೃದ್ಧಿ ಆಗೋದ್ರ ಜೊತೆಗೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ, ಆರ್ಥಿಕ ವೃದ್ಧಿ ಆಗುತ್ತೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗ್ತೀರಿ. ಆ ಗೃಹ ಅಥವಾ ನಿವೇಶನವನ್ನು ತೆಗೆದುಕೊಂಡು ಅಲ್ಲಿ ಗೃಹ ನಿರ್ಮಾಣ ಮಾಡಿದ ಮೇಲೆ ಮತ್ತೆ ಒಂದು ನಿವೇಶನವನ್ನ ಖರೀದಿ ಮಾಡುವಂಥದ್ದು ಅಥವಾ ಮನೆ ಮೇಲೆ ಮನೆ ಕಟ್ಟುವಂಥ ಯೋಗ ನಿಮಗೆ 100% ಪ್ರಾಪ್ತಿಯಾಗುತ್ತೆ. ಅದರಿಂದ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತೇಳಿ ತುಂಬಾ ತಲೆ ಕೆಡಿಸ್ಕೋಬೇಡಿ. ನೀವು ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ ಈ ದಿಕ್ಕಿನ ನಿವೇಶನಗಳನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ಮನೆಯನ್ನು ಕಟ್ಟಿ 100% ನಿಮಗೆ ಒಳ್ಳೇದಾಗತ್ತೆ. ಯಾವುದೇ ತರಹದ ಗಾಬರಿ ಬೇಡ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ.